ಹಾಯ್ ಗೈಸ್ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಲೇಟೆಸ್ಟ್ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್ ಎಲ್ಲ ಬಂದಿದೆ. ಸೊ ಅಪ್ಡೇಟ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದಿರೋ ಲಾಸ್ಟ್ವರೆಗೂ ನೋಡಿ ಗೈಸ್, ಆವಾಗಲೇ ನಾನು ನಿಮಗೆ ಕೊಡೋ ಇನ್ಫಾರ್ಮೇಷನ್ ಪ್ರಾಪರಾಗಿ ರೀಚ್ ಆಗುತ್ತೆ. ಸೊ ಇನ್ನು ವಿಡಿಯೋಲ್ಕಾದ್ರೆ ಹೋಗೋಣ. Video game developer Bandai Namco is set to enter the metaverse with a $130 million ಇನ್ವೆಸ್ಟ್ಮೆಂಟ್. ಸೊ ವಿಡಿಯೋ ಗೇಮ್ ಡೆವಲಪರ್ ಬ್ಯಾಂಡೈ ನಮ್ಕೋ ಇವರು ನೋಡ್ಕೊಂಡ್ರೆ ಜಪಾನಲ್ಲಿ ಆದರೆ ಇರೋದು. ಸೊ ಈ ಕಂಪ್ನಿ ನೋಡ್ಕೊಂಡ್ರೆ ಈ ಗೇಮ್ ಓಕೆನಾ. ಸೊ ಇವರು ಮೆಟಾವರ್ಸಲ್ಲಿ ಎಂಟರ್ ಆದರೆ ಆಗ್ತಿದ್ದಾರೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನೋಡಿಕೊಂಡ್ರೆ $130 million ಇನ್ವೆಸ್ಟ್ ಆದರೆ ಮಾಡ್ತಿದ್ದಾರೆ. ಸೊ ಇವ್ರು ನೋಡ್ಕೊಂಡ್ರೆ ಮೆಟಾವರ್ಸಲ್ಲಿ ಆದರೆ ಎಂಟರ್ ಆಗ್ತಿದ್ದಾರೆ. ಸೊ ಇದು ತುಂಬ ಒಳ್ಳೆ ಪಾಸಿಟಿವ್ ನ್ಯೂಸೇ. ಇನ್ನೂ ಫ್ಯೂಚರಲ್ಲಿ ಇನ್ನೂ ದೊಡ್ಡ ಕಂಪ್ನೀಸ್ ಮೆಟಾವರ್ಸಲ್ಲಿ ಎಂಟರ್ ಆದರೆ ಆಗ್ತಿದ್ದಾರೆ. ಈವನ್ ರೀಸೆಂಟಾಗಿ ಪಿಜ್ಜಾ ಹಟ್ ಆ್ಯಂಡ್ ಮತ್ತೆ ನೋಡ್ಕೊಂಡ್ರೆ KFC ಇವರು ಕೂಡ NFT ಮೆಟಾವರ್ಸ್ ಟ್ರೇಡ್ ಮಾರ್ಕ್ನ ಫೈಲ್ ಆದರೆ ಮಾಡಿದ್ರು. Ethereum's third largest whale T-Sunday has purchased 86 billion Shiba inu worth $2.3 million. ಸೊ ಒಂದು ದೊಡ್ಡ ಎಥಿರಿಯಂ ವೇಲ್ ನೋಡಿಕೊಂಡ್ರೆ ರೀಸೆಂಟಾಗಿ 86 ಬಿಲಿಯನ್ ಶಿಬಾ ಇನು ಕಾಯಿನ್ಸ್ನ ಬೈ ಆದರೆ ಮಾಡಿದೆ. ಅದರ ವರ್ತ್ ನೋಡಿಕೊಂಡ್ರೆ $2.3 million ಅಂತ ಆದರೆ ಅಂತಿದ್ದಾರೆ ಗೈಸ್. ಆ್ಯಂಡ್ ಇಲ್ಲಿ ಒಂದು ಗಮನಿಸಬೇಕಾಗಿರೋದೇನೆಂದರೆ ಇವಾಗ ವೇಲ್ಸ್ ಬೈ ಮಾಡಿರ್ತಾರಲ್ವ, ಅವ್ರು ಬೈ ಮಾಡಿದ್ಮೇಲೆ ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟ್ 90% ಲಾಸಲ್ಲಿ ಹೋದ್ರೂ ಸರಿ ಅವ್ರು ಸೆಲ್ ಮಾಡ್ಕೊಳಲ್ಲ. ಪೇಷನ್ಸಾಗಿ ವೆಯ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಮತ್ತೆ ಈ ಕಾಯಿನ್ ಅನ್ನೋದು ಪಂಪ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಅವರು ಲಾರ್ಜ್ ಕ್ವಾಂಟಿಟೀಸ್ನಲ್ಲೇ ಬೈ ಆದ್ರೆ ಮಾಡ್ತಿರ್ತಾರೆ. ಸೇಮ್ ನೀವು ಕೂಡ ಹಂಗೆ ಯಾರಾದರೂ ಬೈ ಮಾಡಿ ಲಾಸಲ್ಲಿದ್ದರೆ ಓಕೆನಾ, ಪೇಷನ್ಸಾಗಿ ಹೋಲ್ಡ್ ಮಾಡಿ ಖಂಡಿತವಾಗ್ಲೂ ಶಿಬಾ ಮತ್ತೆ ಪಂಪ್ ಆದರೆ ಆಗುತ್ತೆ. 2759 ಬಿಟ್ಕಾಯಿನ್ ATMs ವೇರ್ ಇನ್ಸ್ಟಾಲ್ಡ್ ಇನ್ ದ ಫಸ್ಟ್ ಕ್ವಾರ್ಟರ್ ಆಫ್ 2022. ಫಸ್ಟ್ 3 ಮಂತ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಈ 3 ಮಂತ್ಸಲ್ಲಿ ನೋಡಿಕೊಂಡ್ರೆ 2759 ಬಿಟ್ಕಾಯಿನ್ ATMsನ ಇನ್ಸ್ಟಾಲ್ ಆದರೆ ಮಾಡಿದ್ದಾರೆ. ಇದು ಕೂಡ ಒಳ್ಳೆ ಪಾಸಿಟಿವ್ ನ್ಯೂಸ್ ಗೈಸ್. 95 million SHIB gets burned in 24 hours. 24 ಅವರ್ಸಲ್ಲಿ 95 million ಶಿಬಾ ಇನ್ನು ಕಾಯಿನ್ಸ್ನ ಬರ್ನ್ ಆದರೆ ಮಾಡಿದ್ದಾರೆ. 95 million ಅನ್ನೋದು ಕೂಡ ಸ್ವಲ್ಪ ದೊಡ್ಡ ನಂಬರೇ, ಆದರೆ ಇವರಿಗಿರೋ ಸಪ್ಲೈಗೆ ನೋಡಿಕೊಂಡ್ರೆ ಅದು ತುಂಬ ಕಡಿಮೆ. ಪ್ರೈಸ್ ಇಂಪ್ಯಾಕ್ಟ್ ಯಾವಾಗಿರುತ್ತೆ ಅಂದರೆ ಇವ್ರು ಬರ್ನ್ ಆದರೆ ಮಾಡ್ತಿದ್ದಾರೆ, ಆದರೆ ಪ್ರೈಸ್ ಇಂಪ್ಯಾಕ್ಟ್ ಆದರೆ ಇಲ್ಲ. ಯಾಕಿಲ್ಲ ಅಂದರೆ ಸಪ್ಲೈ ಶಿಬಾಗೆ ಟ್ರಿಲಿಯನ್ಸಲ್ಲಿ ಆದರೆ ಇದೆ ಅಲ್ವಾ. ಇವರು ಕೂಡ ಟ್ರಿಲಿಯನ್ಸಲ್ಲಿ ರಿಡ್ಯೂಸ್ ಮಾಡಿದ್ರೇ ಪ್ರೈಸಲ್ಲಿ ಇಂಪ್ಯಾಕ್ಟ್ ಅನ್ನೋದು ನೋಡೋಕ್ಕಾಗೋದು ಗೈಸ್. ಓಕೆನಾ, ಲಾಂಗ್ ಟರ್ಮಲ್ಲಿ ಇನ್ನೂ ಸ್ವಲ್ಪ ಲಾರ್ಜ್ ಕ್ವಾಂಟಿಟೀಸ್ನಲ್ಲಿ ಬರ್ನ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಖಂಡಿತವಾಗ್ಲೂ ಪ್ರೈಸಲ್ಲಿ ಇಂಪ್ಯಾಕ್ಟ್ ಆದರೆ ನೋಡ್ಬೋದು. ಓವರ್ 50% ಆಫ್ ಅಮೆರಿಕನ್ಸ್ ಬಿಲೀವ್ ಕ್ರಿಪ್ಟೋ ವಿಲ್ ಬಿ ದ ಫ್ಯೂಚರ್ ಆಫ್ ಫಿನಾನ್ಸ್ ಸರ್ವೆ. ಲೇಟೆಸ್ಟಾಗಿ ಒಂದು ಸರ್ವೆ ಆದರೆ ಕಂಡಕ್ಟ್ ಮಾಡಿದ್ರು. ಆ ಸರ್ವೆಯಲ್ಲಿ ಬಂದಿದ್ದ ಲೇಟೆಸ್ಟ್ ಡೇಟಾ ಏನಂದರೆ ಓವರ್ 50% ಆಫ್ ಅಮೆರಿಕನ್ಸ್ ಬಿಲೀವ್ ಇನ್ ಕ್ರಿಪ್ಟೋ. ಅಮೆರಿಕದಲ್ಲಿ 50% ಆಫ್ ಅಮೆರಿಕನ್ಸ್ ನೋಡ್ಕೊಂಡ್ರೆ ಕ್ರಿಪ್ಟೋಲಿ ನಂಬ್ತಿದ್ದಾರೆ ಗೈಸ್. ಓಕೆನಾ, ಟೆಕ್ನಾಲಜಿ ಆಗಲಿ ಏನೇ ಆಗಲಿ ಕ್ರಿಪ್ಟೋನಾದರೆ ನಂಬ್ತಿದ್ದಾರೆ. ಫ್ಯೂಚರಲ್ಲಿ ಕ್ರಿಪ್ಟೋಗೆ ಒಳ್ಳೆ ವ್ಯಾಲ್ಯೂ ಅನ್ನೋದಿದೆ. ನಾವು ಎಂತ್ರನ್ನೇ ಆಗಲಿ ಪ್ರಾಪರಾಗಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ವ್ಯಾಲ್ಯೂ ಒಳ್ಳೆ ಫೀಚರ್ ಅನ್ನೋದು ಇರುತ್ತೆ. ಜಾಸ್ತಿ ಕಂಟ್ರೀಸ್ ನೋಡ್ಕೊಂಡ್ರೆ ಕ್ರಿಪ್ಟೋಲಿರೋ ಟೆಕ್ನಾಲಜಿನ ರಿಯಲೈಸ್ ಆಗಿ ಯೂಸ್ ಮಾಡ್ಕೊಳಕ್ಕಾದ್ರೆ ನೋಡ್ತಿದ್ದಾರೆ. NFTs, Web 3.0 ಮೆಟಾವರ್ಸ್ ಈ ಥರ ಟೆಕ್ನಾಲಜಿನ ಯೂಸ್ ಮಾಡೋಕ್ಕಾದ್ರೆ ನೋಡ್ತಿದ್ದಾರೆ ಗೈಸ್. ಎಥಿರಿಯಂ ಮೈನರ್ಸ್ ಹ್ಯಾವ್ ಮೇಡ್ $1.29 billion ಆನ್ ರೆವಿನ್ಯೂ ಇನ್ ಮಾರ್ಚ್ ಮಂತ್. ಇಲ್ಲಿ ಎಥಿರಿಯಂ ಮೈನರ್ಸ್ ನೋಡ್ಕೊಂಡ್ರೆ $1.29 billion ರೆವಿನ್ಯೂ ಅಂದರೆ ಜನ್ರೇಟ್ ಮಾಡ್ಕೊಂಡಿದ್ದಾರೆ ಮಾರ್ಚ್ ಮಂತಲ್ಲಿ. ಮೈನಿಂಗ್ ಅಂದ್ರೇ ಸ್ವಲ್ಪ ಪ್ರಾಫಿಟ್ಸ್ ಅನ್ನೋದು ಇದಕ್ಕೆ ಮುಂಚೆ ಇತ್ತು. ಇಂಡಿಯಾದಲ್ಲಿ ಇನ್ಮೇಲಿಂದ ನೋಡ್ಕೊಂಡ್ರೆ ಅಷ್ಟೊಂದು ಪ್ರಾಫಿಟ್ಸ್ ನೋಡೋಕ್ಕಾಗೋದಿಲ್ಲ ಮೈನರ್ಸ್ ನೋಡ್ಕೊಂಡ್ರೆ. ಯಾಕಂದರೆ 30% ಟ್ಯಾಕ್ಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ. ಆ್ಯಂಡ್ ಮೈನ್ ಮಾಡೋ ಪ್ರತಿ ಮೈನರ್ ನೋಡ್ಕೊಂಡ್ರೇನು ಪ್ರಾಫಿಟ್ಸ್ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ತಾರೆ ಅವ್ರು ಯೂಸ್ ಮಾಡೋ ಡಿವೈಸಸ್ ಮೇಲೆ ಬೇಸಾಗಾದರೆ ಇರುತ್ತೆ. ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗಿದ್ರೆ ಆಗಿರುತ್ತೆ ಮೈನಿಂಗಲ್ಲಿ. ಆ್ಯಂಡ್ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಕರೆಂಟ್ ಬಿಲ್ ಕೂಡ ಹೆವಿಯಾಗಾದರೆ ಬರ್ತಿರುತ್ತೆ. ವಿ ಥಿಂಕ್ ದಟ್ ಬಿಟ್ಕಾಯಿನ್ ಈಸ್ ಲೈಕ್ ಗೋಲ್ಡ್ 2.4 ಸೇಸ್ ವಿಂಕ್ಲಿ ವಾಸ್ ಟ್ವಿನ್ಸ್. ಇವರು ನೋಡ್ಕೊಂಡ್ರೆ ಕ್ರಿಪ್ಟೋ ಎಕ್ಸ್ಚೇಂಜ್ ಜೆಮಿನಿ ಫೌಂಡರ್. ಇವರು ಥಿಂಕ್ ಆದರೆ ಮಾಡ್ತಿದ್ದಾರೆ. ಇವರಾದರೆ ನಂಬ್ತಿದ್ದಾರೆ. ಬಿಟ್ಕಾಯಿನ್ ನೋಡ್ಕೊಂಡ್ರೆ ಗೋಲ್ಡ್ 2.0 ಅಂತಾದರೆ ನಂಬ್ತಿದ್ದಾರೆ. ಗೋಲ್ಡ್ನ ಟಚ್ ಆದರೆ ಮಾಡ್ಬೋದು, ಬಿಟ್ಕಾಯಿನ್ನ ಟಚ್ ಮಾಡೋಕ್ಕಾದ್ರೆ ಆಗೋದಿಲ್ಲ. ಆದರೆ ಬಿಟ್ಕಾಯಿನ್ ನೋಡ್ಕೊಂಡ್ರೆ ಲಾಸ್ಟ್ 10 ಇಯರ್ಸಲ್ಲಿ ಗೋಲ್ಡ್ಗಿನ್ನ ಜಾಸ್ತಿ ರಿಟರ್ನ್ಸ್ ಅನ್ನೋದು ಕೊಟ್ಟಿದೆ. 2010, 2011 ಆ ಟೈಮಲ್ಲಿ ಒಂದು ಬಿಟ್ಕಾಯಿನ್ ರುಪೀಸ್ ಜಸ್ಟ್ ರುಪೀಸಲ್ಲೇ ಇತ್ತು. ನಿಮಗೂ ಗೊತ್ತಿರೋದು ಜಾಸ್ತಿ ಜನಕ್ಕೆ. ಆದರೆ ಅಲ್ಲಿ ನೋಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ ಬಿಟ್ಕಾಯಿನ್ ಅನ್ನೋದೊಂದಿದೆ. ಫ್ಯೂಚರಲ್ಲಿ ಒಳ್ಳೆ ಪ್ರೈಸ್ಗೆ ರೀಚ್ ಆಗುತ್ತೆ, ಒಳ್ಳೆ ಟೆಕ್ನಾಲಜಿ ಇದೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ ನೋಡ್ಕೊಂಡ್ರೆ. ಆ ಟೈಮಲ್ಲಿ ಕೂಡ ಸ್ವಲ್ಪ ಜನ ಬೈ ಮಾಡಿದರು ಫಾರಿನ್ ಕಂಟ್ರೀಸಲ್ಲಿ. ಸ್ವಲ್ಪ ಜನ ಕೀಸ್ ಲಾಸ್ ಮಾಡ್ಕೊಂಡ್ರು ಆ್ಯಂಡ್ ಸ್ವಲ್ಪ ಜನ ಸೆಲ್ ಮಾಡ್ಕೊಂಡ್ರು. ಜಾಸ್ತಿ ಜನ ಆವಾಗಲೇ ಸೆಲ್ ಮಾಡ್ಕೊಬಿಟ್ರು. ಸ್ವಲ್ಪ ಜನ ಸ್ಕ್ಯಾಮ್ ಅಂತ ಅಂತಿದ್ರು. ಆದರೆ ಇವತ್ತು ಅದೇ ಒಂದು ಬಿಟ್ಕಾಯಿನ್ ಪ್ರೈಸ್ ನೋಡ್ಕೊಂಡ್ರೆ ಲ್ಯಾಕ್ಸಲ್ಲಿ ಆದರೆ ಇದೆ ಗೈಸ್. ನೀವು ಅಷ್ಟೇ ಯಾರಾದರೂ ಕ್ರಿಪ್ಟೋಲಿ ಇನ್ವೆಸ್ಟ್ ಮಾಡಿ ಲಾಸಲ್ಲಿದ್ದರೆ ಪೇಷನ್ಸಾಗಿ ಹೋಲ್ಡ್ ಮಾಡಿ ಓಕೆನಾ. ಆ್ಯಂಡ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಎಷ್ಟು ಪೇಷನ್ಸ್ ಆಗಿರ್ತೀರಿ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವ ಕಾಯಿನ್ ಆಗಲಿ
ಲಾಸ್ಟ್ ಇಯರ್ ಎಷ್ಟಿಂತ ನೋಡೋಕೆ ಹೋಗಲೇಬಾರ್ದು. ಸೊ ಲಾಸ್ಟ್ 5 ಇಯರ್ಸಲ್ಲಿ ನೋಡಿ, ಲಾಸ್ಟ್ 5 ಇಯರ್ಸಿಂದ ಸೊ ಪ್ರೆಸೆಂಟ್ ಎಷ್ಟು ಪ್ರೈಸ್ಗಿದೆ ಅಂದ್ಬಿಟ್ಟು ನೋಡಿ ನೀವು. ಬಿಟ್ಕಾಯಿನ್ ಆಗಲಿ, ಎಥಿರಿಯಮ್ ಆಗಲಿ, ಬಿನಾನ್ಸ್ ಆಗಲಿ, ಈವನ್ ಡೋಜ್ ಕಾಯಿನ್ನೇ 5 ಇಯರ್ಸ್ ಬ್ಯಾಕ್ ಇದ್ದಿದ್ದು ಪ್ರೈಸ್ ನೋಡಿ, ಇವಾಗಿರೋ ಪ್ರೈಸ್ ನೋಡಿ. ಓಕೆನಾ. ಸೊ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡಿ. ಹೋಲ್ಡಿಂಗ್ ಇಸ್ ರಿವಾರ್ಡಿಂಗ್ ಅಂತ ಆದರೆ ಅಂತಿರ್ತಾರೆ ಕ್ರಿಪ್ಟೋ ಮಾರ್ಕೆಟಲ್ಲಿ. ನೀವು ಎಷ್ಟು ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ರೆ ಅಷ್ಟು ಪ್ರಾಫಿಟ್ಸ್ ನೋಡೋ ಚಾನ್ಸ್ ಅನ್ನೋದಿರುತ್ತೆ. ಸೊ ನಾಳೆ ನೆಕ್ಸ್ಟ್ ವೀಕ್ ಪ್ರಾಫಿಟ್ಸ್ ಬರಬೇಕಂದ್ರೆ ಹಂಗಾದರೆ ಇರೋದಿಲ್ಲ, ಬರ್ತಿರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನೋದು ಬರುತ್ತೆ ಗೈಸ್. ಓಕೆನಾ ಗೈಸ್, ಈ ವಿಡಿಯೋ ಎಷ್ಟೇ ಪ್ರೆಸೆಂಟ್ ಇದೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಇದೆ ಲೇಟೆಸ್ಟ್ ಅಪ್ಡೇಟ್ಸ್. ಈ ವಿಡಿಯೋಲಿ ನಾನು ನಿಮಗೆ ಕೊಟ್ಟಿದ್ದ ಇನ್ಫಾರ್ಮೇಷನ್ ಅರ್ಥ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಆ್ಯಂಡ್ ನೀವು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ತಿಳ್ಕೊಂಡು ನಾಲೆಜನ್ನ ಗೈನ್ ಮಾಡ್ಕೋಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.